ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಈಗ ರೀಸೆಂಟಾಗಿ ನಾವೊಂದು ನ್ಯೂಸನ್ನು ನೋಡಿರ್ತೀವಿ. IAS ಅಧಿಕಾರಿಗಳು ಆಗಬೇಕು ಅಂತ ಇರುವಂತಹ ಆಸ್ಪಿರೆಂಟ್ಸು ಒಂದು ಕೋಚಿಂಗ್ ಕ್ಲಾಸಲ್ಲಿ ಓದ್ತಾ ಇರುವಾಗ ಮೊನ್ನೆ ಡೆಲ್ಲಿಯಲ್ಲಿ ಆದಂತಹ ಭಾರಿ ಮಳೆಗೆ 3 ಜನ ಅಲ್ಲಿ ಬಲಿಯಾಗ್ತಾರೆ. ಏನಪ್ಪ ಇದು ಕಥೆ ಅಂದರೆ, ಮೊನ್ನೆ ಡೆಲ್ಲಿಲಿ ಒಂದು ದೊಡ್ಡ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಇರುತ್ತೆ. ಅಂದರೆ ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗುವಂತಹ ಸ್ಟೂಡೆಂಟ್ಸ್ಗಳು ಇರುವಂತಹ ಒಂದು ಜಾಗ. ಏಕಾಏಕಿ ತುಂಬ ಭಾರಿ ಗಾತ್ರದ ಮಳೆ ಆಗುತ್ತೆ. ಸೊ ಈ ಒಂದು ಕೋಚಿಂಗ್ ಸೆಂಟರ್ ಏನಿರುತ್ತಲ್ಲ, ಅದು ಮಲ್ಟಿ ಫ್ಲೋರ್ ಇರುತ್ತೆ. ಅಂದರೆ ಬೇಸ್ಮೆಂಟಿಂದ ಹಿಡಿದು ಬೇರೆ ಮತ್ತೆ 2-3 ಫ್ಲೋರ್ಗಳಿರುವಂಥ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಸೊ ಬೇಸ್ಮೆಂಟಲ್ಲಿ ಮಳೆ ಹೆಚ್ಚು ಬಂದಿದ್ದರ ಪರಿಣಾಮ ಬೇಸ್ಮೆಂಟಲ್ಲಿ ನೀರು ತುಂಬ್ತಾ ಹೋಗುತ್ತೆ. ಬೇಸ್ಮೆಂಟಲ್ಲೂ ಕೂಡ ಒಂದು ರೂಮಲ್ಲಿ ಈ ಆಸ್ಪಿರೆಂಟ್ಸ್, UPSC ಆಸ್ಪಿರೆಂಟ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಒಳಗಡೆ ಓದ್ತಾ ಇರ್ತಾರೆ. ಆದರೆ ಹೆಚ್ಚಾಗಿ ಮಳೆ ಆಗಿದ್ದರ ಕಾರಣ ಆ ಟೈಮಲ್ಲಿ ಕರೆಂಟ್ ಇರೋದಿಲ್ಲ. ಬಟ್ ಸ್ಟಿಲ್ ಅವರು ರೂಮ್ ಒಳಗಡೆ ಇರ್ತಾರೆ. ಇದೊಂದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಆಗಿದ್ದರಿಂದ ಇಲ್ಲೆಲ್ಲ ಡಿಜಿಟಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಯಾರು ರೂಮ್ ಒಳಗೆ ಹೋಗಬೇಕು ಅಂದರೆ, ಹೊರಗೆ ಬರಬೇಕು ಅಂದ್ರೂ ಕೂಡ ತಮ್ಮ ಇಂಪ್ರೆಷನನ್ನು ಇಟ್ಟು ಒಳಗೆ ಹೋಗಬೇಕು, ಹೊರಗೆ ಬರಬೇಕು. ಆಗ ಮಾತ್ರ ಅವ್ರು ತಂಬು ಕೊಟ್ಟರೆ ಮಾತ್ರ ಡೋರ್ ಓಪನ್ ಆಗುವಂತಹ ಸಿಸ್ಟಮ್ ಇಲ್ಲಿರುತ್ತೆ. ಮಳೆ ಜಾಸ್ತಿ ಬಂದಿದ್ರ ಪರಿಣಾಮ ಬೇಸ್ಮೆಂಟಲ್ಲಿ ನೀರು ನುಗ್ತಾ ಇರುತ್ತೆ. ಅದು ಯಾವುದು ಇವರ ಗಮನಕ್ಕೆ ಬಂದಿರೋದಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರೂಮ್ ಒಳಗಡೆ ಯಾವಾಗ ನೀರು ಹೋಗೋದಿಕ್ಕೆ ಪ್ರಾರಂಭ ಆಗುತ್ತೋ ಒಂದು ಲೆವೆಲಿನ ತನಕ ಅವರು ಅಲ್ಲಿ ಒಳಗಡೆ ಇದ್ದು ಆಮೇಲೆ ಹೊರಗೆ ಬರುವಂತಹ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಮಳೆ ಬರ್ತಾ ಇರೋದ್ರಿಂದ ಕರೆಂಟ್ ಇರೋದಿಲ್ಲ. ಕರೆಂಟ್ ಇಲ್ಲದೆ ಇರೋ ಕಾರಣ ಈ ಡಿಜಿಟಲ್ ಡೋರ್ ವರ್ಕ್ ಆಗ್ತಾ ಇರೋದಿಲ್ಲ. ಅಂದರೆ ತಮ್ಮ ಇಂಪ್ರೆಷನ್ ಇಟ್ಟು ಹೊರಗೆ ಬರಬೇಕಲ್ಲ, ಹಾಗಿದ್ರೆ ಮಾತ್ರ ಡೋರ್ ಓಪನ್ ಆಗ್ತಾ ಇರುತ್ತೆ. ಬಟ್ ಕರೆಂಟ್ ಇಲ್ಲದೆ ಇರೋ ಕಾರಣದಿಂದಾಗಿ ಆ ತಮ್ಮ ಇಂಪ್ರೆಷನ್ ಸಿಸ್ಟಮ್ ಏನಿದೆಯಲ್ಲ ಅದು ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಅವರು ಒಳಗಡೆ ಉಳಿತಾರೆ. ಏನೇನೇ ಪ್ರಯತ್ನಗಳು ಮಾಡಿದ್ರೂ ಕೂಡ ಬರುವಂತಹ ಮಳೆಗೆ ನೀರು ಒಳಗಡೆ ನುಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ತುಂಬ ಜನ ಅಲ್ಲಿ ಒಂದು 25-30 ಜನ ಒಳಗಡೆ ಓದ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೃಷ್ಟವಶಾತ್ ತುಂಬ ಜನ ಬದುಕುಳಿದ್ರೂ ಕೂಡ ಒಂದು 3 ಜನ ಆ ಒಂದು ನೀರಿನಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ನೀರು ಅಂದರೆ ಅದೇನು ಶುದ್ಧವಾಗಿರುವಂಥ ನೀರೇನಾಗಿರಲ್ಲ. ಆ ಕೋಚಿಂಗ್ ಸೆಂಟ್ರ್ ಒಳಗಡೆ ರಸ್ತೆಯಿಂದ ಹರಿದು ಬಂದಂತಹ ನೀರು ಬೇಸ್ಮೆಂಟಿಗೆ ಸೇರ್ಕೊಳ್ತಾ ಇದೆ ಅಂದರೆ ಅದರ ಒಂದು ನೀರು ಯಾವ ಗುಣಮಟ್ಟದಲ್ಲಿರುತ್ತೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಅಂಥ ನೀರಲ್ಲಿ, ಕೊಳಚೆ ನೀರಲ್ಲಿ ಮುಳುಗಿ ಪ್ರಾಣ ಬಿಟ್ಟಂತಹ 3 ಸಿವಿಲ್ ಸರ್ವಿಸಸ್ಗೆ ಎಕ್ಸಾಮ್ಗೆ ಪ್ರಯತ್ನ ಮಾಡ್ತಿರುವಂತಹ ಆಸ್ಪಿರೆಂಟ್ಸ್ಗಳ ಬಲಿಯಾಗುತ್ತೆ. ಸೊ ಅದೀಗ ತುಂಬ ಆಕ್ರೋಶಕ್ಕೆ ಇಲ್ಲಿ ಕಾರಣ ಆಗಿದೆ. ಪ್ರತಿಭಟನೆಗಳು ನಡೀತಾ ಇದೆ. ಬೇರೆಯವರು ಬೇರೆ ಥರ ಇದನ್ನು ತಗೊಳ್ತಾ ಇದ್ದಾರೆ. ಸೊ ಇದೇನೇ ಇರಲಿ, ಇದನ್ನೆಲ್ಲ ಹೊರತುಪಡಿಸಿ ನಾವು ನೋಡಬೇಕಾಗಿರೋ ಅಂಶ ಏನು ಅಂದರೆ, ಇವರೆಲ್ಲ ಒಂದು ಮಿನಿಮಮ್ ಡಿಗ್ರಿ ಅಂತೂ ತೊಗೊಂಡೇ ಇರ್ತಾರೆ. ಯಾಕಂದರೆ ಈ ಥರದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಒಂದು ಮಿನಿಮಮ್ ಡಿಗ್ರಿ ಅಂತೂ ಇರುತ್ತೆ. ಜೊತೆಗೆ ಈ ಥರದ ಆಸ್ಪಿರೆಂಟ್ಸ್ಗಳು ಇವರು ಆಗಿರೋದ್ರಿಂದ, ಅಂದರೆ ಸಾಮಾಜಿಕ ನಾಗರಿಕ ಸೇವೆಗಳಲ್ಲಿ ತೊಡಗಬೇಕು ಅನ್ನುವಂತಹ ಆಸ್ಪಿರೆಂಟ್ಸ್ ಇವರು ಆಗಿರೋದ್ರಿಂದ ಆಬ್ವಿಯಸ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಗೊತ್ತಿರುತ್ತೆ, ಜಿಯೋಗ್ರಫಿ ಕಂಡೀಷನ್ ಬಗ್ಗೆ ಗೊತ್ತಿರುತ್ತೆ, ಜೊತೆಗೆ ಈಗೇನು ಮಳೆಗಾಲ, ಬರಗಾಲ ಈ ಥರ ಸಿಸ್ಟಮ್ ಬಗ್ಗೆ ಗೊತ್ತಿರುತ್ತೆ, ನದಿ ಪಾತ್ರಗಳ ಬಗ್ಗೆ ಗೊತ್ತಿರುತ್ತೆ. ಇವರು ತಾವು ಓದ್ತಾ ಇರುವಂತಹ ಕೋಚಿಂಗ್ ಸೆಂಟರ್ನ ಅಕ್ಕಪಕ್ಕ ಇರುವಂತಹ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ ಹೇಗಿದೆ, ಇಲ್ಲಿ ಮಳೆ ಬಂದರೆ ಏನೇನೆಲ್ಲ ತಾಪತ್ರಯಗಳಾಗ್ತವೆ ಅನ್ನೋದು ಗೊತ್ತಿರದೆ ಏನು ಇರೋದಿಲ್ಲ. ಬಟ್ ಸ್ಟಿಲ್ ಅವರು ಅದಕ್ಕೆ ಯಾವುದೇ ರೀತಿಯ ಒಂದು ಮೆಜರ್ಸನ್ನು ತಗೊಳ್ಳಲ್ಲ. ನೋಡಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಎಸ್ಪೆಷಲಿ ಭಾರತದಲ್ಲಿ ಹೇಗಿದೆ ಅಂದರೆ, ನಾವು ಏನೋ ಆಗಿಬಿಟ್ಮೇಲೆ ಏನೋ ಮಾಡಬೇಕು ಅಂತ ಹೇಳ್ತೀವಿ. ಈಗ ಆ ಒಂದು ಕೋಚಿಂಗ್ ಸೆಂಟರ್ನ ನೀವು ಉದಾಹರಣೆಗೆ ತೊಗೊಳ್ಳಿ. ಇದೇ ಫಸ್ಟ್ ಏನಾಗಿರಲ್ಲ. ಈ ಹಿಂದೆನೂ ಬೇಸ್ಮೆಂಟಿಗೆ ನೀರು ನುಗ್ಗಿರ್ಬೋದು. ಬಿಕಾಸ್ ಮಳೆ ಅನ್ನೋದು ಪ್ರತಿ ವರ್ಷ ಬರ್ತಾ ಇದ್ದಾಗ ಏನೇನೋ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಹಾಗೇನೋ ಇಲ್ಲೂ ಕೂಡ ರಿಪೀಟೆಡ್ಲಿ ಏನೋ ಒಂದು ಆಗ್ತಾನೆ ಇರುತ್ತೆ. ಬಟ್ ಆ ಟೈಮಿಗೆ ಇವ್ರು ಯಾರು ಎಚ್ಚೆತ್ಕೊಳ್ದೇನೆ, ಅದನ್ನ ಯಾವುದೋ ಎಕ್ಸಾಂಪಲ್ ಆಗಿ ತೊಗೊಳ್ದೇನೆ ಇವರು ತಮ್ಮ ಓದಾಯಿತು ತಾವಾಯಿತು ಅಂತ ಇದ್ದರೆ ಇವರು ಸಾಮಾಜಿಕ ಸೇವೆಗಳಿಗೆ ಹೇಗೆ ತೊಡಕೊಳ್ಳೋದಕ್ಕೆ ಸಾಧ್ಯ? ಇವರು ಹೆಚ್ಚು ಕಡಿಮೆ ಈಗ ಇವರು ಏನು ಪಾಸ್ ಆದರೆ IAS ಆಫೀಸರ್ಗಳಾಗ್ತಾರೆ, ಪಾಸ್ ಆದರೆ IPS ಆಫೀಸರ್ಗಳಾಗ್ತಾರೆ. ಸೊ ಇವ್ರಿಗೆ ಎಲ್ಲ ಎಲಿಜಿಬಿಲಿಟಿ ಇರೋದಕ್ಕೇ ಇವರು ಕೋಚಿಂಗ್ ಕ್ಲಾಸಸ್ಸಿಗೆ ಬಂದಿರ್ತಾರೆ. ಬಟ್ ಎಕ್ಸಾಮ್ನ ಪ್ರಿಪೇರ್ ಆಗ್ತಾ ಇರ್ತಾರೆ, ಪಾಸ್ ಆಗಿರೋಲ್ಲ ಅಷ್ಟೇ. ಬಟ್ ಇವ್ರು ಪಾಸ್ ಆದರು ಅಂದರೆ ನೆಕ್ಸ್ಟ್ ಡೇಯಿಂದ ಇವರು ಸಾಮಾಜಿಕ ಸೇವೆಗಳಲ್ಲಿ ಮುಳುಗಲೇಬೇಕು ತಾನೆ. ಸೊ ಹಾಗಿದ್ದಾಗ ಯಾಕೆ ಓದುವಂತಹ ಆ ಸಂದರ್ಭದಲ್ಲಿ ತಮ್ಮ ಒಂದು ತಲೆಯನ್ನು ಉಪಯೋಗಿಸಿ ಈ ಥರದ ಒಂದು ಸೇವೆಗಳನ್ನು ಯಾಕೆ ಮಾಡೋದಿಲ್ಲ? ನೀರು ನುಗ್ಗಿ ಬರ್ತಾ ಇದೆ ಅಂದರೆ ಇದಕ್ಕೆ ಬೇರೆ ಏನು ಸೊಲ್ಯೂಷನ್ ಕಂಡುಹಿಡಿಬೋದು ಅಂತ ಯಾಕೆ ಈ ವಿದ್ಯಾರ್ಥಿಗಳು ಯೋಚನೆ ಮಾಡಿರೋದಿಲ್ಲ?
ಯೋಚನೆ ಮಾಡಬೇಕು. ಪ್ರತಿಯೊಂದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗ್ತಿದೆ ಅಂದರೆ ನಾವು ಎಜುಕೇಷನ್ ಮುಗಿಸೋ ತನಕನೂ ಅಸಡ್ಡೆಯಿಂದ ಬೇಜವಾಬ್ದಾರಿಯುತವಾಗಿರ್ತೀವಿ. ಮುಗಿದಾದ್ಮೇಲೆ ಮತ್ತೆ ಹೆಂಗಪ್ಪ ರೆಸ್ಪಾನ್ಸಿಬಲ್ ಆಗಿ ಇರೋದು ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿನೇ ಮತ್ತು ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಸೊ ಹಾಗಾಗಿ ನಮ್ಮಲ್ಲಿ ಈಗ ನೋಡಿ, ಒಂದು ಲಾ ಸ್ಟೂಡೆಂಟ್ಸ್ನ ತಗೊಳ್ಳಿ, ಯಾವುದಾದ್ರು ಒಂದು ಲಾ ಕಾಲೇಜ್ಗಳ ಹತ್ರ ನೀವು ಓಡಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಆ ಲಾ ಓದ್ತಾ ಇರ್ತಾರೆ ಆ ಹುಡುಗರುಗಳು, ಬಟ್ ಅವರು ಮಾಡುವಂತಹ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯಾರೂ ಮಾಡೋದಿಲ್ಲ. ಏನು ಸಣ್ಣ ಪುಟ್ಟದ್ರಿಂದನೇ ಹೋಗೋಣ, ಇಲ್ಲಿ ಒಂದು ನಿಷೇಧಿತ ಪ್ರದೇಶ, ನೋ ಸ್ಮೋಕಿಂಗ್ ಝೋನ್ ಅಂತ ಇರುತ್ತೆ, ಅಲ್ಲೇ ಸ್ಮೋಕ್ ಮಾಡ್ತಾ ಇರ್ತಾರೆ. ಹೆಲ್ಮೆಟ್ ಹಾಕೋದಿಲ್ಲ, ಗಾಡಿಗಳನ್ನು ಓಡಿಸ್ತಾ ಇರ್ತಾರೆ. ಗಾಡಿಗಳಿಗೆ ಒಂದು FC ಇರೋದಿಲ್ಲ, ಲೈಸೆನ್ಸ್ಗಳಿರೋದಿಲ್ಲ, ಗಾಡಿಗೆ ಒಂದು ರಿಜಿಸ್ಟ್ರೇಷನ್ ಕಾಪಿ ಇರೋದಿಲ್ಲ. ಮತ್ತು ಯಾವ ಓವರ್ ಸ್ಪೀಡಲ್ಲಿ ಎಲ್ಲೆಲ್ಲ ಹೋಗಬಾರ್ದು ಅಂತಿರುತ್ತೋ ಅಲ್ಲೆಲ್ಲ ಓವರ್ ಸ್ಪೀಡ್ಗಳಲ್ಲಿ ಹೋಗ್ತಾರೆ, ಒನ್ ವೇಗಳಲ್ಲಿ ಹೋಗ್ತಿರ್ತಾರೆ, ಸಿಗ್ನಲ್ ಜಂಪ್ನ ಮಾಡ್ತಾ ಇರ್ತಾರೆ, ಕುಡಿದು ಗಾಡಿ ಓಡಿಸ್ತಾ ಇರ್ತಾರೆ. ಸೊ ಈ ಥರದ್ದೆಲ್ಲ ಲಾ ಸ್ಟೂಡೆಂಟ್ಸ್ಗಳೇ ಮಾಡ್ತಾ ಇರ್ತಾರೆ. ಇವ್ರು ನಾಳೆ ಲಾ ಬಂದು ಕಾನೂನನ್ನು ಕಾಪಾಡಬೇಕಾಗಿರುವಂಥ ವಿದ್ಯಾರ್ಥಿಗಳು ಕಾನೂನನ್ನು ಇವತ್ತು ಮುರಿದು ಹೋಗ್ತಾ ಇದ್ದಾರೆ. ಕೇಳಿದ್ರೆ ಏನು ಹೇಳ್ತಾರೆ, ಇನ್ನೂ ನಾನು ಲಾಯರ್ ಆಗಿಲ್ಲ ಗುರು, ಓದ್ತಾ ಇದ್ದೀನಿ ಅಷ್ಟೇ. ಬಟ್ ಓದ್ತಾ ಇದ್ದೀನಿ, ಲಾಯರ್ ಆಗಿಲ್ಲ, ಈ ಎರಡರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ? ಓದ್ತಾ ಇದ್ದೀನಿ ಅಂದಮೇಲೆ ನೀನು ಲಾಯರೇ ತಾನೆ, ಅದು ನಿನ್ನ ಒಂದು ಚಾಯ್ಸಿಂದ ಬಂದಿರುವಂತಹ ಸೇವೆಯ ಒಂದು ಭಾಗ ತಾನೆ. ನೀನು ತಾನೇ ಆರಿಸ್ಕೊಂಡಿದ್ಯಾ ನಾನು ಲಾಯರ್ ಆಗಬೇಕು ಅಂತ, ನೀನು ತಾನೇ ಆರಿಸ್ಕೊಂಡಿದ್ಯಾ ನಾನು IAS ಆಫೀಸರ್ ಆಗಬೇಕು ಅಂತ, ನೀನು ತಾನೇ ಆರಿಸ್ಕೊಂಡಿದ್ಯಾ ನಾನು ಡಾಕ್ಟರ್ ಆಗಬೇಕು ಅಂತ. ಸೊ ಈಗ ನೀವು ಯಾವಾಗ ಒಂದು ಆಯ್ಕೆಯನ್ನು ಮಾಡ್ಕೋತೀರೋ ಅವತ್ತಿಂದಾನೇ ನೀವು ಅದಾಗ್ತೀರಾ. ನೀವು ಲಾಯರ್ ಆಗಬೇಕು ಅಂದ್ಕೊಂಡಿದ್ದ ಆ ಕ್ಷಣದಿಂದನೇ ನೀವು ಲಾಯರ್. ನೀವು MBBS ಓದಬೇಕು ಅಂದ್ಕೊಂಡು ಆ ಕ್ಷಣದಿಂದನೇ ನೀವೊಬ್ಬ ಡಾಕ್ಟರ್. ನೀವು ನಾನು IAS ಆಸ್ಪಿರೆಂಟ್, ನಾನು UPSC ಟ್ರೈ ಮಾಡಬೇಕು, KPSC ಟ್ರೈ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರ ಅಂದರೆ ಅವತ್ತಿಂದನೇ ನೀವು ಅಧಿಕಾರಿ ಆಗಬೇಕು. ಅಧಿಕಾರ ನಿಮ್ಮ ಕೈಯಲ್ಲಿರಲ್ಲ ಅಷ್ಟೇ, ಬಟ್ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದಕ್ಕೆ ಹೋಗೋದೇನಿದೆ. ನಾವು ಏನೋ ಅಧಿಕಾರ ಸಿಕ್ಕ ಮೇಲೆ ನಾವು ಮಾಡಬೇಕು ಅಂತೇನಿಲ್ಲ, ಬಿಫೋರಿಂದನೂ ನಾವು ಟ್ರೈ ಮಾಡ್ಬೋದು. ಈಗ MBBS ಕಾಲೇಜ್ಗಳಿರ್ತವೆ, ಅಲ್ಲಿ ಅವರು ಮಾಡುವಂತಹ ವೀಕೆಂಡ್ ಪಾರ್ಟಿಗಳು, ಅವ್ರು ತಿನ್ನುವಂತಹ ಫುಡ್ ಸಿಸ್ಟಮ್ಮು, ಅವರು ಮಾಡುವಂತಹ ಅನಾರೋಗ್ಯದ ಚಟುವಟಿಕೆಗಳನ್ನು ಬೇರೆ ಯಾರೂ ಮಾಡೋದಿಲ್ಲ. ಅಷ್ಟೊಂದು ಅನಾರೋಗ್ಯದ ಚಟುವಟಿಕೆಗಳಲ್ಲಿ ಅವರೇ ಭಾಗಿಯಾಗ್ತಿರ್ತಾರೆ. ನಾಳೆ ಇವರು ಡಾಕ್ಟ್ರಾಗಿ ಬಂದಮೇಲೆ ನಮಗೆ ಅವ್ರು ತಿಳುವಳಿಕೆ ಹೇಳ್ತಾರಂತೆ ಹೇಗೆ ಫುಡ್ಡನ್ನು ತೊಗೋಬೇಕು, ಹೇಗೆ ಮೆಡಿಸನನ್ನು ತೊಗೋಬೇಕು ಅಂತ. ಇವ್ರ ಲೈಫ್ ಸ್ಟೈಲೇ ಸರಿ ಇರಲ್ಲ, ಇವ್ರ ಫುಡ್ ಸ್ಟೈಲೇ ಸರಿ ಇರಲ್ಲ, ಇವ್ರ ಆರೋಗ್ಯನೇ ನೆಟ್ಟಿಗಿರಲ್ಲ. ಬಟ್ ಇಂಥವ್ರಿಂದ ನಾವು ಹೇಳಿಸ್ಕೋಬೇಕು. ಇನ್ನು ಈ ಆಸ್ಪಿರೆಂಟ್ಸ್ ವಿಷಯಕ್ಕೆ ಬಂದರೆ, ಇವ್ರಿಗೆ ಏನು ಕಾಂಪಿಟೇಟಿವ್ ಆಗಿ ಇವ್ರು 6 ತಿಂಗಳು, ವರ್ಷ, 2 ವರ್ಷ ಕೋರ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಅವರು ಜವಾಬ್ದಾರಿ ಅನ್ನೋದು, ನಾಗರಿಕ ಸೇವೆಗಳಿಗೆ ಏನೇನು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಕೂಡ ಅವರಲ್ಲಿ ಇರೋಲ್ಲ. ಅಕ್ಕಪಕ್ಕನೇ ತಪ್ಪುಗಳು ನಡೀತಾ ಇರ್ತವೆ, ಅಕ್ಕಪಕ್ಕನೇ ಏನೋ ಒಂದು ಕಂಡೀಷನ್ ಬ್ಯಾಡ್ ಆಗಿರುತ್ತೆ, ಬಟ್ ಅದನ್ನು ಸರಿ ಮಾಡುವಂತಹ ಪ್ರಯತ್ನಕ್ಕೆ ಯಾರೂ ಕೂಡ ಹೋಗೋದಿಲ್ಲ. ಎಲ್ಲ ಒಂಥರ ಹೀಗೆ ಕಣ್ಣಿಗೇನೋ ಕಟ್ಕೊಂಡ್ಬಿಟ್ಟಿದ್ದಾರೆ, ನಾನು IAS ಆಫೀಸರ್ ಆಗೋ ತನಕನೂ ಕಣ್ಣಿಂದ ಬಟ್ಟೆ ಬಿಚ್ಚಲ್ಲ ಅನ್ನೋ ಥರದಲ್ಲಿ ದಿನನಿತ್ಯ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ನೀವು ಯಾವಾಗ ಒಂದು ಆಕಾಂಕ್ಷೆಯನ್ನು ಇಟ್ಕೋತೀರೋ ಅವತ್ತಿಂದಾನೇ ನೀವು ಅದಕ್ಕೆ ರೆಡಿ ಆಗಬೇಕು. ಅದರಿಂದ ನಿಮಗೆ ಕೈಲಾದಷ್ಟು ಸಹಾಯವನ್ನು ಸಮಾಜಕ್ಕೆ ಮಾಡಬೇಕು. ಆಗಿದ್ದಾಗ ಮಾತ್ರ ಶಿಕ್ಷಣ ಅನ್ನೋದು ಫಲ ಕೊಡೋದಕ್ಕೆ ಸಾಧ್ಯ. ಅದರ್ವೈಸ್ ನಾನು ಆಗಿದ್ಮೇಲೆ ಮಾಡ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ. ಕೋಟ್ಯಾಂತರ ಮಂದಿ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಟ್ರೈ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಟ್ರೈ ಮಾಡ್ತಾ ಇದ್ದೀರಲ್ಲ, ಓದು ಒಂದು ಭಾಗ, ಜೊತೆಗೆ ಸಮಾಜದಲ್ಲಿರುವಂತಹ ಯಾವುದಾದ್ರು ಒಂದು ಕಂಡೀಷನನ್ನು ಸರಿಪಡಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದು ನೀವು ಅವತ್ತೇ ಜಾಗೃತ ಸಮಾಜಕ್ಕೆ ಇಳಿದ್ರೆ ಅಲ್ಲಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅಟ್ಲೀಸ್ಟ್ ನಾವಾದರೂ ಆ ಸಮಸ್ಯೆಗಳನ್ನು ಮಾಡ್ದಂಗೆ ನಾವು ಇರಬೇಕು. ಇವತ್ತೇನಾಗ್ತಾ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಗಳು ನಾವು IAS IPS ಅಂತ ಕರಿತೀವಿ, ಇದೊಂದು ಜವಾಬ್ದಾರಿಯುತ ಹುದ್ದೆಗಳು ಅಂತ ನಾವು ಕರಿತೀವಿ. ಇಲ್ಲಿಗೂ ಕೂಡ ಕಾಪಿ ಮಾಡಿ ಪಾಸ್ ಮಾಡುವಂತಹ ಸ್ಪರ್ಧಾರ್ಥಿಗಳು, ಆಸ್ಪಿರೆಂಟ್ಗಳು ಇವತ್ತಿದ್ದಾರೆ. ಸೊ ನೀವು ಕಾಪಿ ಹೊಡೆದು ಪಾಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ಯು ಆರ್ ನಾಟ್ ಫಿಟ್ ಟು ದಟ್ ಜಾಬ್. ನಾವು ಆ ಕೆಲಸಕ್ಕೆ ಸರಿ ಅಲ್ಲ ಅಂತ ಅರ್ಥ ಅದು. ಬಿಕಾಸ್ ಅದೊಂದು ಜವಾಬ್ದಾರಿಯುತ ಸ್ಥಾನ. ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ತಿದ್ದಬೇಕಾಗಿರೋ ನಾವೇನೇ ಕಾಪಿ ಹೊಡೆದು ಪಾಸ್ ಆಗಬೇಕು, ಹೆಂಗಾರು ಪಾಸ್ ಆಗಬೇಕು, ಒಂದು ಫ್ರಾಡ್ ಮಾಡಿ ಪಾಸ್ ಆಗಬೇಕು, ಅಥವಾ ನಮ್ಮನ್ನು ಕಾಯೋದಕ್ಕೆ ಒಬ್ಬ ಇನ್ವೆಜಿಲೇಟರ್ಗಳಿರಬೇಕು, ನಮ್ಮನ್ನು ಕಾಯೋದಕ್ಕೆ ಸ್ಕ್ವಾಡ್ಗಳು ಬರಬೇಕು ಅಂದರೆ ನೀವು ಯಾವ ರೀತಿಯ ಒಂದು ಆಸ್ಪಿರೆಂಟ್ಸ್ ಅಂತ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಭಾರತದಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಸರಿ ಹೋಗಬೇಕು ಅಂದರೆ ಫ್ರಮ್ ದ ಫಸ್ಟ್ ಡೇ ಬಿಗಿನಿಂಗಿಂದನೇ ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ 2-3 ಎಕ್ಸಾಂಪಲ್ ನಾನು ತೊಗೊಂಡೆ ಅಂದರೆ, ಇವು ಒಂದು ಪ್ರತಿಷ್ಠಿತ ಕೆಲಸಗಳು ಅಂತ, ಉದ್ಯೋಗಗಳು ಅಂತ ನಾವು ಕರಿತೀವಿ, ಸೇವೆಗಳು ಅಂತ ನಾವು ಕರಿತೀವಿ. ಹಾಗಾಗಿ ಒಂದು 2-3 ಉನ್ನತ ಹುದ್ದೆಗಳನ್ನು ನಾನು ತೊಗೊಂಡು ಇಲ್ಲಿ ಇಲಾಬ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ.
ಹಾಗಂತ ಈ ಒಂದು 4-5 ಡಿಗ್ರಿಗಳನ್ನು ಬಿಟ್ಟರೆ ಬೇರೆ ಯಾರೂ ಅಷ್ಟು ರೆಸ್ಪಾನ್ಸಿಬಲ್ ಆಗಿರೋದು ಬೇಕಾಗಿಲ್ವ ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗಿರ್ಬೇಕು ಇದಕ್ಕೆ. ಯಾವಾಗ ನಾವು ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ ಜೀವನವನ್ನು ಆರಂಭಿಸ್ತೀವೋ ಅವತ್ತಿಂದನೇ ನಾವು ರೆಸ್ಪಾನ್ಸಿಬಲ್ ಆಗ್ತಾ ಹೋಗಬೇಕು. ಪೇರೆಂಟ್ಸ್ ಕೂಡ ಇದ್ರ ಬಗ್ಗೆ ಹೆಚ್ಚು ತಮ್ಮ ಮಕ್ಕಳಿಗೆ ಹೇಳುವಂತಹ ಪ್ರಯತ್ನ ಮಾಡಬೇಕು. ಪೇರೆಂಟ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ ಪೇರೆಂಟ್ಸ್ಗಳು ಅಷ್ಟೇ, ತಮ್ಮ ಮಕ್ಕಳುಗಳನ್ನ ಸ್ಕೂಲಿಗೆ ಬಿಡೋಕೆ ಹೋಗ್ತಾ ಇರ್ತೀರಾ, ಈ ಹೆಂಗೆ ಎದ್ದಿರ್ತೀರೋ ಹಾಗೆ ಹೊರಡ್ತೀರ, ಅದರ ಮೈ ಮೇಲೆ ಒಂದು ಟವಲ್ ಹಾಕ್ಕೊಂಡು ಹೊರಟ್ಬಿಡ್ತೀರ. ಆಮೇಲೆ ಸ್ಕೂಲಿಗೆ ಮಕ್ಕಳಿಗೆ ಅರ್ಜೆಂಟ್ ಆಗಿರುತ್ತಂತ ನೀವೇ ಒನ್ ವೇಗಳಲ್ಲಿ ಹೋಗ್ತೀರಾ, ನೀವೇ ಹೆಲ್ಮೆಟ್ಗಳು ಹಾಕಲ್ಲ, 3 ಜನ 4 ಜನ ಕೂರಿಸ್ಕೊಂಡು ಗಾಡಿ ಮೇಲೆ ಕರ್ಕೊಂಡು ಹೋಗ್ತೀರಾ. ಮಕ್ಕಳು ಎಲ್ಲಿಂದ ಕಲಿತಾರೆ? ಸ್ಕೂಲಲ್ಲಿ ಹೋಗಿ ಸಾರಿಗೆ ನಿಯಮಗಳನ್ನು ಪಾಲಿಸ್ಬೇಕು ಅಂತ ಪಾಠ ಮಾಡ್ತಾರೆ. ಬೆಳಗ್ಗೆ ನೀವು ನೋಡಿದ್ರೆ ಯಾವುದೇ ಸಾರಿಗೆ ನಿಯಮನ ಪಾಲಿಸ್ದೇ ಮಕ್ಕಳನ್ನ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತೀರ. ಈ ಮಕ್ಕಳನ್ನ ಯಾರು ಹಾಳು ಮಾಡ್ತಾ ಇದ್ದಾರೆ? ನಾವೇ ತಾನೇ ಹಾಳು ಮಾಡ್ತಾ ಇರೋದು. ನಮ್ಮ ಮಕ್ಕಳುಗಳನ್ನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಅದು ಏನು, ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವನೇನೋ ಶಿಕ್ಷಣ ಕಲೀಲಿ ಅಂಥೇಳಿ ಕಳಿಸಿ ನಾವೇ ಶೈಕ್ಷಣಿಕವಾಗಿ ಇಲ್ದೇ ನಾವೇ ಒಂದು ಮಿನಿಮಮ್ ಸೆನ್ಸ್ ಇಲ್ದೇ ಮಕ್ಕಳುಗಳನ್ನು ಹಾಳು ಮಾಡ್ತಾ ಇದ್ದೀವಿ. ಸೊ ಒಂದು ಶಿಕ್ಷಣ ಅನ್ನೋದು, ಒಂದು ಜವಾಬ್ದಾರಿ ಅನ್ನೋದು ಫ್ರಮ್ ದ ಸ್ಕ್ರ್ಯಾಚ್ ಪ್ರಾರಂಭ ಆಗಬೇಕು. ಆವಾಗಲೇ ಭಾರತವನ್ನು ಉಳಿಸೋದಕ್ಕೆ ಸಾಧ್ಯನೇ ಹೊರತಾಗಿ ನೀವೇನೋ ಭಾರತಕ್ಕೇನೋ ದೊಡ್ಡದಾಗಿ ಕೊಡುಗೆ ಕೊಡಬೇಕು, ನನ್ನ ಮಗ ಏನೋ ದೊಡ್ಡದಾಗಿ ಕೊಡುಗೆ ಕೊಡಬೇಕು, ನಾನೇನೋ ಮಾಡಬೇಕು ದೇಶಕ್ಕೆ ಅನ್ಕೋತಿರಲ್ಲ. ಪ್ರತಿಯೊಬ್ಬರು ಇಷ್ಟು ಮಾಡಿದ್ರೂ ಸಾಕು, ಭಾರತ ಎಷ್ಟೋ ದೊಡ್ಡದಾಗಿ ಬೆಳೆಯುತ್ತೆ, ಎಷ್ಟೋ ಜವಾಬ್ದಾರಿಯುತವಾಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬನ ಪ್ರಯತ್ನ ಭಾರತವನ್ನು ಸುಗಮಗೊಳಿಸೋದು, ಭಾರತದ ಒಂದು ಕಂಡೀಷನ್ನ ಸರಿ ಮಾಡೋದು. ಸೊ ಒಬ್ಬ ವಿದ್ಯಾರ್ಥಿ ಸರಿ ಹೋಗೋದ್ರಿಂದ ಒಂದು ದೇಶ ಹೇಗೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋ ನಾನು ಮಾಡಿದೆ. ಸೊ ಈ 3 ವಿದ್ಯಾರ್ಥಿಗಳೇನೋ ಅಲ್ಲಿ ಡೆಲ್ಲಿಯಲ್ಲಿ ತೀರ್ಕೊಂಡ್ರು, ಅವರು ಎಲ್ಲರಲ್ಲೂ ಕೂಡ ಈ ಥರದ ಒಂದು ಪರಿಕಲ್ಪನೆ ಇದ್ದು ನಾನು ಸಮಾಜವನ್ನು ಸರಿ ಮಾಡಬೇಕು ಅಂತ ಫಸ್ಟ್ ಡೇಯಿಂದನೇ ಅವ್ರೇನಾದ್ರು ಪ್ರಯತ್ನ ಪಟ್ಟಿದ್ದರೆ ಮೋಸ್ಟ್ಲಿ ಆ 3 ಜನದ ಜೀವ ಹೋಗ್ತಾ ಇರಲಿಲ್ಲ. ಸೊ ಇದು ಒಂದು ಅಲರ್ಟ್ ಅಷ್ಟೇ. ಮುಂದೆ 30 ಜನದ ಹೋಗ್ಬೋದು, 300 ಜನದ ಜೀವ ಬೇಕಾದರೂ ಹೋಗ್ಬೋದು. ನಾವು ಹೀಗೆ ಬೇಜವಾಬ್ದಾರಿಯಾಗಿ ನಡ್ಕೋತಾ ಹೋದರೆ ಡೆಲ್ಲಿಲಿ ಆಗಿದ್ದ ಘಟನೆ ನಮ್ಮ ಹಳ್ಳಿಲೂ ಆಗ್ಬೋದು. ಸೊ ಏನು ಬೇಕಾದರೂ ಆಗ್ಬೋದು, ಅಲ್ಲೇ ಆಗಬೇಕು ಇಲ್ಲೇ ಆಗಬೇಕಂತ ಇಲ್ಲ. ನಾನು ಏನೋ ಆದಮೇಲೆ ಏನೋ ಮಾಡ್ತೀನಿ ಅನ್ನೋದಲ್ಲ, ಮೊದಲ ದಿನದಿಂದನೇ ನಾವು ಏನು ಬೇಕಾದರೂ ಮಾಡಬಹುದು. ಆ ಒಂದು ಶಕ್ತಿ ನಮ್ಮಲ್ಲಿರುತ್ತೆ. ನಮ್ಮ ಫ್ರೀ ಟೈಮನ್ನು ನಾವು ಉಪಯೋಗಿಸ್ಕೊಂಡು ಸಮಾಜದಲ್ಲಿರುವಂತಹ ಈ ಥರದ ಒಂದು ಬ್ಯಾಡ್ ಕಂಡೀಷನ್ಸ್ಗಳನ್ನು ತಿದ್ದುವಂಥ ಪ್ರಯತ್ನ ಪ್ರತಿಯೊಬ್ಬನೂ ಮಾಡಬೇಕು. ಏನು LKG UKG ಇಂದ ಪ್ರಾರಂಭ ಆಗುವಂಥ ಶೈಕ್ಷಣಿಕ ಮಟ್ಟ ಏನಿದೆಯಲ್ಲ, ಅಲ್ಲಿಂದನೇ ಮಕ್ಕಳುಗಳಿಗೆ ಈ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸ್ತಾ ಬಂದರೆ ಅವರು ದೊಡ್ಡವರಾದಮೇಲೆ ಸಾಯಲ್ಲ. ಎಷ್ಟೋ ವರ್ಷಗಳ ಕಾಲ ನೀವು ಸಾಕ್ತೀರಾ, ಯಾವುದೋ ಒಂದು ಈ ಥರದ ಒಂದು ಬ್ಯಾಡ್ ಕಂಡೀಷನ್ಗೆ ಬಲಿ ಆಗ್ತಾರೆ. ನಾಳೆ ನಿಮ್ಮ ಮಕ್ಕಳನ್ನ ಅಷ್ಟು ವರ್ಷ ನೀವು ಬೆಳೆಸಿ, ಅಷ್ಟು ಮುದ್ದು ಮಾಡಿ, ಅಷ್ಟು ಕೋಟಿಗೆ ಗಟ್ಟಲೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೇನಿದೆ, ಅವ್ರ ಜೀವನ ಬಲಿ ಕೊಟ್ಟಂಗೆ ಆಯಿತು. ಇದು ಯಾರಿಂದ? ಮತ್ತು ಇದೇ ಪೇರೆಂಟ್ಸ್ಗಳಿಂದಾನೆ. ಅವ್ರಿಗಿಲ್ಲದೆ ಇರುವಂಥ ಒಂದು ಮಿನಿಮಮ್ ಸೆನ್ಸಿಂದಾನೇ ಈ ಥರದ ಒಂದು ಮಕ್ಕಳುಗಳು ಪ್ರಾಣ ಕಳ್ಕೊತಾ ಇದ್ದಾರೆ. ಸೊ ಇದಾಗಿತ್ತು ಇಂದಿನ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.